ಕೆರೀರ್‌ನ ಸ್ಟಾರ್ಟಿಂಗ್‌ನಲ್ಲಿ ನೆಗೆಟಿವ್ ರೋಲ್ಸ್‌ನ ಮಾಡೋದಂದ್ರೆ ಅದೊಂಥರ. ಮಾಡಿ ಸಕ್ಸಸ್‌ಫುಲ್ ಆಗಿ ಆ್ಯಂಡ್ ದೆನ್ ಹೀರೋ ಆಗಿರೋರನ್ನ ನೋಡಿದೀವಿ. ಬಟ್ ಇವರು ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್, ಸ್ಟಾರ್ಡಮ್, ಬಾಕ್ಸ್ ಆಫೀಸ್ ಈ ಏಜಲ್ಲೂ ತಮ್ಮನ್ನ ತಾವು ರೀಡಿಸ್ಕವರ್ ಮಾಡ್ಕೊಳ್ತಾನೆ ಇದ್ದಾರೆ. ಅವರೇ ಹೇಳೋ ಹಾಗೆ ಅವರು ಸ್ಕ್ರಿಪ್ಟನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅವರನ್ನು ತಲೆಯಲ್ಲಿ ಇಟ್ಕೊಳ್ದೇನೆ ಬರ್ದಿರೋ ಅಂಥ ಸ್ಕ್ರಿಪ್ಟ್ ಇರುತ್ತಲ್ಲ, ಬೇರೆ ಯಾರಿಗೋ ಸೂಟ್ ಆಗುತ್ತೆ ಅಂತ ಹೇಳಿರ್ತಾರಲ್ಲ, ಅಂಥದನ್ನು ತಗೊಳ್ತಾರಂತೆ. ಅದಕ್ಕೆ ಏನೋ ಇಷ್ಟು ಡಿಫ್ರೆಂಟ್ ಆ್ಯಂಡ್ ಡೇರಿಂಗ್ ಅಟೆಂಪ್ಟ್ಗಳು ಬರ್ತಾ ಇರೋದು ಅವರಿಂದ. ಸೊ ಅಂಥದ್ರಲ್ಲಿ ಇದು ಒಂದು, ಅಂಡ್ ಅದೇ ಕಲಂ ಕಾವಲ್. ಕಲಂ ಕಾವಲ್ ಇದು ಜಿತಿನ್ ಕೆ ಜೋಸ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ಸೈನೆಟ್ ಮೋಹನ್ ಕುಮಾರ್ ಅವರ ಕಥೆ ಏನಿದೆ ಅದರಿಂದ ಸ್ವಲ್ಪ ಇನ್ಸ್ಪೈರ್ಡ್ ಆಗಿ ಅದಕ್ಕೆ ಒಂದಷ್ಟು ಮಾಡಿಫಿಕೇಶನ್ಸ್ನ ಮಾಡಿಕೊಂಡು ಮಾಡಿರುವಂಥ ಚಿತ್ರ. ಸೊ ಇಲ್ಲೊಬ್ಬ ಸೀರಿಯಲ್ ಕಿಲ್ಲರ್ ಇದ್ದಾನೆ. ಅವನು ಗಂಡ ತೀರು ಹೋಗಿರುವಂಥ ಅಥವಾ ಡಿವೋರ್ಸ್ ಆಗಿರುವಂಥ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಿದ್ದಾನೆ. ಸೊ ಅವರ ಜೊತೆ ಏನು ಮಾಡ್ತಾನೆ, ನಂತರ ಏನಾಗುತ್ತೆ, ಆ್ಯಂಡ್ ಇವನನ್ನು ಪೊಲೀಸ್ ಅವರಿಗೆ ಹಿಡಿಯೋದಕ್ಕೆ ಆಯ್ತಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ಮಮ್ಮೂಟಿ ಅವರು ಡೆಫಿನೆಟ್ಲಿ. ಅಂದರೆ ಅಫ್ಕೋರ್ಸ್ ಈ ಥರದ ಒಬ್ಬ ಸ್ಟಾರ್ ಈ ಥರದ ಪಾತ್ರವನ್ನು, ನೆಗೆಟಿವ್ ಪಾತ್ರ ಅಂದರೆ ಅದು ಓಕೆ, ಬಟ್ ಒಬ್ಬ ಸೀರಿಯಲ್ ಕಿಲ್ಲರ್ ಅಂದರೆ ಯು ಲಿಟ್ರಲಿ ಹೇಟ್ ದ ಗಾಯ್. ಸೊ ಅಂಥ ಪಾತ್ರವನ್ನು ತಗೊಂಡಿದ್ದಾರೆ ಅಂದ್ರೇ ಅಲ್ಲಿ ಒಂದು ಅಪ್ರಿಷಿಯೇಷನ್ ಹೋಗುತ್ತೆ ಆ್ಯಂಡ್ ಒಂದು ರೆಸ್ಪೆಕ್ಟ್ ಮೂಡುತ್ತೆ. ಬಟ್ ಅದನ್ನು ಬಿಟ್ಟು ಅವರು ಅದನ್ನು ಹೇಗೆ ನಿಭಾಯಿಸಿದ್ದಾರೆ ಅದನ್ನು ನೋಡಿದಾಗಲೂ ಕೂಡ ಯು ಫೀಲ್ ಲೈಕ್ ಓಕೆ ಇವರು ಅದೇ ಪಾತ್ರನೇ ಅನ್ನೋ ಥರ. ಅಂದರೆ ಎಷ್ಟೋ ಸಿನಿಮಾಗಳಲ್ಲಿ ಒಳ್ಳೆಯವರನ್ನಾಗಿ ನೋಡಿ ಅದೇ ಮುಖವನ್ನೇ ಕನ್ವಿನ್ಸಿಂಗ್ ಆಗಿ ಒಬ್ಬ ಸೀರಿಯಲ್ ಕಿಲ್ಲರ್ ಅಂತ ನಂಬಬೇಕು. ಸೊ ಆ ಪೋರ್ಟ್ರೇಯಲ್ಲಿ ಇಷ್ಟ ಆಯಿತು. ಅದು ಸ್ಪೆಷಲಿ ಸ್ಟಾರ್ಟಿಂಗ್ನಲ್ಲೇ ಬಂದುಬಿಡುತ್ತೆ. ಶುರುವಿನಲ್ಲೇ ಒಂದು ಡಿಸ್ಕಷನ್ ಇದೆ, ಹೇಗೆ ಸಾಯಿಸೋದು ಮಜಾ ಕೊಡುತ್ತೆ ಅನ್ನೋದ್ರ ಬಗ್ಗೆ. ಅದು ಎಷ್ಟು ಕ್ಯಾಶುವಲ್ ಆಗಿ ಸ್ಟಾರ್ಟ್ ಆಗಿ ಆ್ಯಂಡ್ ಅದು ಹೇಗೆ ಎಂಡ್ ಆಗುತ್ತೆ, ಅಲ್ಲಿ ಆ ಸಿಗರೆಟ್ ಸೇತ್ತಾ ಅವರು ತೋರಿಸುವಂಥ ಎಕ್ಸ್ಪ್ರೆಷನ್ಸ್. ಸೊ ಅಲ್ಲಿ ಆರಾಮಾಗಿ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಹೀ ಈಸ್ ದ ಬ್ಯಾಡ್ ಗಾಯ್ ಅಂತ. ಸ್ಪೆಷಲಿ ಆ ಏಜ್ಗೆ ಆ ಹೊಗೆ ಬಿಡೋ ರೀತಿಯಿಂದ ಅವರು ವೆರಿ ಕನ್ವಿನ್ಸಿಂಗ್ ಆಗಿ ಈ ಪಾತ್ರವನ್ನು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ನಂತರ ಇಲ್ಲಿ ಪಾತ್ರದ ಬ್ಯಾಕ್ ಸ್ಟೋರಿ ಏನು ಅಂತ ತೋರಿಸೋದಕ್ಕೆ ಹೋಗಿಲ್ಲ. ಅಂದರೆ ಪ್ರತಿ ಸಿನಿಮಾದಲ್ಲೂ ಈಗ ಕಿಲ್ಲರ್ ಇದ್ದಾನೆ ಅಂದರೆ ಅವನಿಗೊಂದು ಸ್ಟೋರಿ ಅಂತ ಇರುತ್ತೆ, ಅದನ್ನು ಹೇಳ್ತಾರೆ. ಒಂದೊಂದು ಸಾರಿ ಅದು ಜಸ್ಟಿಫಿಕೇಶನ್ ಥರನೂ ಆಗಿಬಿಡುತ್ತೆ. ಓ ಇವನ ಲೈಫಲ್ಲಿ ಈ ಥರ ಆಯಿತು, ಸೊ ಹಾಗಾಗಿ ಇವನು ಈ ರೀತಿ ಸ್ಟಾರ್ಟ್ ಮಾಡಿಕೊಂಡ ಅಂತ. ಬಟ್ ಇಲ್ಲಿ ಆ ಥರ ಏನಿಲ್ಲ, ಅಣ್ತಮ್ಮ ಕಿಲ್ಲರ್ ಅಷ್ಟೇ, ಅವನಿಗೊಂದು ಮಜಾ ಬರ್ತಾ ಇದೆ ಅದಕ್ಕೆ ಮಾಡ್ತಾ ಇದ್ದಾನೆ ಅಷ್ಟೇ. ಸೊ ಆ ಪಾಯಿಂಟ್ ಕೂಡ ಇಷ್ಟ ಆಯಿತು ನನಗೆ. ಇನ್ನು ವಿನಾಯಕನ್ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಆ ಜೈಲರಲ್ಲಿ ಲೌಡ್ ಆದಂಥ ಪಾತ್ರವನ್ನು ಮಾಡಿದರು, ಬಟ್ ಇಲ್ಲಿ ಹೆವಿ ಸಟಲ್ ಆಗಿ ಆ ಪಾತ್ರದ ಹೆಸರಿಗೆ ತಕ್ಕಂತೆ ಕರೆಕ್ಟ್ ಟೈಮ್ಗೆ ಇಂಪ್ಯಾಕ್ಟ್ನ ತೋರಿಸೋ ಅಂಥವ್ರು. ಸೊ ಅವರ ಪೋರ್ಟ್ರೇಲ್ ಕೂಡ ಇಷ್ಟ ಆಯಿತು. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಚೆನ್ನಾಗಿದೆ. ಅಂದರೆ ಇಟ್ಸ್ ಪರ್ಫೆಕ್ಟ್, ಒಂಥರ ವೆರಿ ಸ್ಮೂತಾಗಿ ಸಾಗುತ್ತೆ. ಸ್ವಲ್ಪ ಫೀಲ್ ಆಗುತ್ತೆ ಒಂದೊಂದು ಸಿಚುವೇಶನ್ಗಳಲ್ಲಿ ಈ ಪಾತ್ರ ಹೇಗಿದೆ ಅನ್ನೋದು ಅದರಿಂದ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಸಿನಿಮಾ ತುಂಬ ಸ್ಲೋ ಆಯಿತು ಅಂತ ಅನ್ನಿಸ್ತು. ಸ್ಕ್ರೀನ್ ಪ್ಲೇನ ಬೇಕಂತ ಸ್ಲೋ ಮಾಡೋದು ಬೇರೆ ಎಸ್ಟಾಬ್ಲಿಷ್ಮೆಂಟ್ಗೆ ಅಂತ. ಬಟ್ ಇಲ್ಲಿ ಇನ್ವೆಸ್ಟಿಗೇಷನ್ನ ಕಂಪ್ಲೀಟಾಗಿ ಮಾಡ್ದೇ ಯಾರೋ ಬರಲಿ ಅಂತ ವೆಯ್ಟ್ ಮಾಡಿದ ಹಾಗೆ ತೋರಿಸಿದ್ರು ಅಂತ ಅನ್ನಿಸ್ತು. ಆಲ್ಸೋ ಇನ್ವೆಸ್ಟಿಗೇಷನ್ಸಲ್ಲೂ ಕೂಡ ಆ್ಯಂಡ್ ಕಿಲ್ಲರ್ ಮಾಡುವಂಥ ವಿಷಯಗಳಲ್ಲೂ ಕೂಡ ಒಂದಷ್ಟು ಲೂಪ್ ಹೋಲ್ಸ್ ಕಾಣುತ್ತೆ. ಬಟ್ ಅವುಗಳನ್ನು ಅಷ್ಟು ಕವರ್ ಮಾಡೋದಕ್ಕೆ ಹೋಗಿಲ್ಲ. ಇಬ್ಬರಿಗೂ ಇದು ಈಸಿ ಅನ್ನೋ ಥರ ಭಾಸ ಆಯಿತು ನನಗೆ ಯಾಕೋ. ಇನ್ನೊಂದು ಪಾಯಿಂಟ್ ಏನಂದರೆ ಹೆಣ್ಮಕ್ಳು ಏನು ಬಲೆಯಲ್ಲಿ ಬೀಳ್ತಾರೆ ಅವರು ಯಾವ ಪಾಯಿಂಟಿಗೆ ಬೀಳ್ತಾ ಇದ್ದಾರೆ ಅನ್ನೋದನ್ನು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಇನ್ಸ್ಟೆನ್ಸ್ನಲ್ಲಿ ಹೇಳ್ಬೋದಿತ್ತು ಅಂತ ಅನ್ನಿಸ್ತು. ಬಿಕಾಸ್ ಇಲ್ಲಿ ಕಿಲ್ಲರ್ ಏನು ಶ್ರೀಮಂತನೂ ಅಲ್ಲ, ಯುವಕನೂ ಅಲ್ಲ. ಸೊ ಇದು ಕೂಡ ಇವರಿಗೆ ಈಸಿ ಅನ್ನೋ ಥರ ತೋರಿಸಿದ್ದಾರೆ. ಅಂದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ ಟೈಮ್ನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಆಸರೆ, ಒಂದು ಜೋಡು ಬೇಕಾಗಿರುತ್ತೆ, ಅದಕ್ಕೇ ಡಿವೋರ್ಸಿ ಅಥವಾ ವಿಧವೆಯನ್ನು ಟಾರ್ಗೆಟ್ ಮಾಡೋದು ಅಂತ. ಬಟ್ ಅದೊಂದ್ರ ಕಡೆ ಇನ್ನೊಂಚೂರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಹೆವಿ ಥ್ರಿಲ್ಲರ್ ಅಲ್ಲ, ಹೆವಿ ಇನ್ವೆಸ್ಟಿಗೇಷನ್ ಅಲ್ಲ, ಪರ್ಫಾರ್ಮೆನ್ಸಸ್ ಚೆನ್ನಾಗಿವೆ, ಒಂದು ಡೀಸೆಂಟ್ ಕಥೆ ಕೂಡ ಇದೆ. ಮಮ್ಮೂಟಿ ಅವರು ಇದನ್ನು ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ ಅನ್ನೋದೇ ಒಂದು ಸರ್ಪ್ರೈಸಿಂಗ್ ವಿಷಯ ಆಗಿ ಇದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಮೇಲೆ ಹೇಳಿದ ಹಾಗೆ ಸಿನಿಮಾ ಟೈಟ್ ಕೂಡ ಆಗ್ಬೋದಿತ್ತು ಸ್ಕ್ರೀನ್ ಪ್ಲೇನಲ್ಲಿ. ಅವ್ರಿನ್ನ ಇನ್ವೆಸ್ಟಿಗೇಷನ್ ಸ್ಕ್ರಿಪ್ಟಿಂಗ್ ಏನಿದೆ ಅದು ಸ್ಟ್ರಾಂಗ್ ಕೂಡ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು. ಇನ್ನು ನೀವು ಇದನ್ನು ಆಲ್ರೆಡಿ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಂಡ್ ನೋಡೋದಾದರೆ ಸೋನಿ ಲಿವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಆ್ಯಸ್ ಯೂಶುವಲ್ ಇನ್ಮೇಲೆ ನನ್ನ ಕನ್ಸಿಸ್ಟೆನ್ಸಿನ ನೀವೇ ನೋಡಿ ಬೆಚ್ಚಿ ಬೀಳಬೇಕು. ಸೊ ಆ ರೀತಿ ಮತ್ತೆ ಸಿಗ್ತಾ ಇರೋಣ.